ಗೈಸ್ ಅಲ್ಲೇ ಒಬ್ಬರನ್ನ ಕೇಳಿದೆ, ಇನ್ನು 5 ಕಿಲೋಮೀಟರ್ಸ್ ಒಂದು 20 ಮಿನಿಟ್ಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. 5 ಕಿಲೋಮೀಟರ್ಸ್ ಹೋಗುತ್ತಾ ಆಗಲೇ 1 ಪಾಯಿಂಟಿಗೆ ಬಂದುಬಿಡ್ತು. 1 ಪಾಯಿಂಟ್ ಎಲ್ಲಿ 1 ಪಾಯಿಂಟ್ ಇಟ್ಟಿರೋದೇ ನೋಡಿಲ್ಲ ನಾನು, ಇದು ಎಷ್ಟು ದೂರ ಬರುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ಆಮೇಲೆ ಇದು ಗೋಕರ್ಣ ರೋಡ ಅಂತ ಕೇಳಿದೆ, ಗೋಕರ್ಣಗೆ ಹೋಗೋದು ಹ್ಞೂ ಅಂದರು. ಬಟ್ ಪೆಟ್ರೋಲ್ ಬಂಕ್ ಸಿಗ್ಬೇಕು ಫಸ್ಟ್. ಈಗ ನನಗೆ 5 ಕಿಲೋಮೀಟರ್ಸ್ ಅಂದರೆ ಈ ಘಾಟ್ ಸ್ಟೇಷನಲ್ಲಿ ಏನಂತಲೇ ಗೊತ್ತಾಯ್ತಲ್ಲ. ಯಾರನ್ನ ಹೆಲ್ಪ್ ಕೇಳೋದು ಆಮೇಲಿಂದ ತಳ್ಳಬೇಕಷ್ಟೇ, ತಳ್ಳು ಶಿವ ತಳ್ಳು ಅಂತ. ಈ ಮಚ್ಚ ಅಲ್ಲಿ ಗಂಟ ಹೋಗ್ಬಿಟ್ಟು ಪೆಟ್ರೋಲ್ ಸ್ಟೇಷನ್ ಗಂಟ ಹೋಗಷ್ಟೇ, ಅದ್ರ ಮುಂದೆ ಆಫಾದ್ರೂ ಪರವಾಗಿಲ್ಲ, ನೀನು ನಾನು ಹಾಕಿಸ್ತೀನಿ, ಹೊಟ್ಟೆ ತುಂಬಿಸ್ತೀನಿ ಅವಾಗ. ಬಟ್ ಅಲ್ಲಿಗೆ ಹೋಗ್ಬೇಕು ನೀನೀಗ. ನೀನು ನೋಡಿದ್ರೆ ಫುಲ್ಲು ಹೊಟ್ಟೆ ಹಸ್ಕೊಂಡಿದ್ಯಾ. ಹಾಂ, ಒಂದೇ ಒಂದು ಪಾಯಿಂಟಲ್ಲಿದೆ. ಪೆಟ್ರೋಲ್ ಬಂಕೆ ನೀ ಎಲ್ಲಿ ಇರುವೆ ನಾನು ಅಲ್ಲಿಗೆ ಬರುವೆ. ಒಂದೇ ಒಂದು ಪಾಯಿಂಟ್ ಐತೆ ಗುರು. ಫೈವ್ ಕಿಲೋಮೀಟರ್ಸ್ ಅಂದರು. ನಿಜವಾಗ್ಲೂ 5 ಕಿಲೋಮೀಟರ್ಸೇ ಇದೆಯಾ ಇಲ್ಲ ಇನ್ನೂ ಜಾಸ್ತಿ ಇದೆಯಾ ಗೊತ್ತಾಗ್ತಾಯಿಲ್ಲ ನನಗೆ. ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅದು. ಹಂಗಾದರೆ ಅಷ್ಟು ದೂರ ಬರುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ ನನಗೆ. ಏನು ಸೀನ್ಸ್ ಅಲ್ಲ. ಗಾಡಿ ನೀನು ಹಾಕೊಂಡು ಫೋಟೋ ತೆಗಿಬೋದಾಗಿತ್ತು, ಮತ್ತೆ ಎಲ್ಲ ಬಿಚ್ಚಬೇಕು. ಫೋಟೋನೇ ತೆಗ್ದಿಲ್ಲಾಗೋರು ನಾನು. ತೆಗಿಬೇಕು ಅಟ್ಲೀಸ್ಟ್ ಬರಬೇಕಾದ್ರೂ ತೆಗಿತೀನಿ. ಪೆಟ್ರೋಲು ಬಂಕು ಎಲ್ಲಿರುವೆ? ಅಯ್ಯೋ ಏನು ಗುರು ಇದು, ನನ್ನ ಕತೆನೇ ಕರೆಕ್ಟಾಗಿಲ್ಲ. ಗಾಡಿ ಎಳೀತೈತಾ? ಲಗೇಜ್ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಘಾಟ್ ಸ್ಟೇಷನ್ ಬೇರೆ, ಅದು ಪ್ರಾಬ್ಲಮ್ಮು. ಒಂದೇ ಪಾಯಿಂಟ್ ಇರೋದು. ಸರ್ ಪೆಟ್ರೋಲ್ ಬಂಕ್ ಎಲ್ಲಿದೆ ಇಲ್ಲಿ? ಪೆಟ್ರೋಲ್ ಬಂಕ ಎಷ್ಟು ದೂರ? 10 ಕಿಲೋಮೀಟ್ರ್ ಇದೆಯಾ? ಇಲ್ಲ ಹತ್ರದಲ್ಲಿ ಎಲ್ಲಿ ಸಿಗಲ್ವಾ ಪೆಟ್ರೋಲು? ಹೌದಾ? ಹಾಂ ಹಾಂ
ಈ ಕಡೆ ಅಷ್ಟು ಗೊತ್ತಿಲ್ಲ ಇಲ್ಲಿ. ಹೌದಾ? ಹೋಗ್ತಾ ಇದ್ದೀರಾ? ಹಾಂ, ಅಲ್ಲಿಗಂಟ ಹೋಗ್ತಾ ಇದ್ದೀರಾ 6 ಕಿಲೋಮೀಟ್ರು? ಅಲ್ಲ, ಅದು ಇನ್ನೊಂದು ಪಾಯಿಂಟ್ ಇದೆ, ಗೊತ್ತಿಲ್ಲ ಹೋಗುತ್ತಾ ಇಲ್ವಾ ಅಂತ. ಹೋಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ತುಂಬ ಕಡಿಮೆ ಇದೆ ಅದಕ್ಕೆ. ಒಂದು 6 ಕಿಲೋಮೀಟ್ರ್ ಅಂತ ಇದೊಂದು ಘಟ್ಟ ಹತ್ತಿರ ಚಿಕ್ಕದವ್ರು ಇದು ಹೋಗ್ತಾ ಇರಿ. ಒಂದೊಂದು ಹಂಗೇನಾರು ಆದರೆ ನಾವು ಹೋಗ್ತಿರ್ಬೋದು. ಹಾಂ, ಥ್ಯಾಂಕ್ ಯು. ಇನ್ನೂ 6 ಕಿಲೋಮೀಟ್ರ್ ಅಂತ ಇಲ್ಲಿಂದ. ಹೋಗೋಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಕಿಲೋಮೀಟ್ರು ಒಬ್ಬರು 6 ಅಂದರು, ಒಬ್ಬರು 10 ಕಿಲೋಮೀಟ್ರ್ ಅಂದರು. ನಾವು 8 ಕಿಲೋಮೀಟ್ರ್ ಮಾಡಿಕೊಳ್ಳೋಣ. ಏನೋ ಗೊತ್ತೇ ಆಗ್ತಾಯಿಲ್ಲ ಆಗೋದ್ರು ಏನು ಚಾಲೆಂಜಸ್ಸು. ಒಬ್ಬನೇ ಬಂದಿರೋದು, ಅದಕ್ಕೂ ಎಲ್ಲ ಒಟ್ಟಡಿಕೆ ಬಾಗುರು ಚಾಲೆಂಜ್ ಫೇಸ್ ಮಾಡೋಣ ಅನ್ನೋ ಥರ ಆಗ್ತೈತೆ ಈಗ. ಸಖತ್ತಾಗೈತೆ ಮಾತ್ರ. ಬಟ್ ಅದೇ ಇದರಲ್ಲಿ ಒಂದು ಸ್ವಲ್ಪ ಭಯನೂ ಐತೆ. ಗಾಡಿ ಹೋಗ್ದೆ ಹೋದ್ರೆ ಅಲ್ಲಿ ಗಂಟ ಅವರೇನೋ ಅಂದರು, ಬಾಯಿ ಮಾತ್ಕೊಂಡಿದ್ರೆ ಹೋಗ್ದೆ ಹೋದ್ರೆ ಅಲ್ಲಿ ಗಂಟ ಅದೊಂದು ಭಯ. ಇದು ಹತ್ತು ತಿಳಿಬೇಕು. ಮಚ್ಚ ಹೋಗ್ಬಿಡು ಅಲ್ಲಿ ಗಂಟ ಪ್ಲೀಸು. ಮಚ್ಚ ಇನ್ನೊಂದು ಕಿಲೋಮೀಟ್ರು ಪೆಟ್ರೋಲ್ ಪಂಪ್ ಕೈ ತಗೊಂಡು ಇನ್ನೊಂದು ಕಿಲೋಮೀಟ್ರು ಪ್ಲೀಸು ಮಚ್ಚ. ಗೊತ್ತಾ? ಓಕೆ 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 ನಡಿ. ಒಂದೇ ಕಿಲೋಮೀಟ್ರು ದಬಾಯಿಸ್ಕೊಂಡು ನಡೆದ್ಬಿಡು. ಫುಲ್ ಹಾಕ್ತೀನಿ ಊಟ ನಿಮಗೆ. 1 ಕಿಲೋಮೀಟ್ರು, 1 ಕಿಲೋಮೀಟ್ರು ಎಲ್ಲೈತೆ ಗುರು. ಮಿಸ್ ಮಾಡ್ಕೊಳ್ಳೇಬಾರ್ದು ಅದನ್ನು. ಅಯ್ಯ ಮಗ 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 ಹೋಗೋ ಇನ್ನೊಂದು ಚೂರು. ಯಾಕೋ ಹಿಡ್ದು ಬಿಡ್ದಿದೆಯಲ್ಲ ಮಚ್ಚ. ಪ್ಲೀಸು ಅಲ್ಲಿ ಗಂಟ ಹೋಗ್ಬಿಡ ಮಚ್ಚ. ಪ್ಲೀಸು ಪ್ಲೀಸು ಮಚ್ಚ ಪ್ಲೀಸು ಪ್ಲೀಸು 1 ಕಿಲೋಮೀಟ್ರ್ ಇನ್ನೂ ಎಷ್ಟು ದೂರ ಆಯಿತಾ ಗೊತ್ತಿಲ್ಲ ನನಗೆ. ಅಲ್ಲಿ ನೋಡಿದೆ ಎಲ್ಲೂ ಕಾಣಲಿಲ್ಲ ನನಗೆ ಪೆಟ್ರೋಲ್ ಬಂಕು. ಪೆಟ್ರೋಲ್ ಬ್ಯಾಂಕ್ ಸಿಕ್ತು ಗಾಯ್ಸ್. ಫುಲ್ ಹಾಕ್ಸ್ತೀನಿ ಬರೋ ಮಗನಿಗೆ. ಹೊಟ್ಟೆ ತುಂಬ ಕುಡ್ಕೊಂಬಿಡು. ಪವರ್ ಇದೆಯಾ? ಪವರ್ ಇಲ್ಲ, ನಾರ್ಮಲ್. ಹಾಂ, ಫುಲ್ ಟ್ಯಾಂಕ್ ಹಾಕ್ಬಿಡಿ. ಹಲೋ, ಈಗ ಬರ್ಬೇಕು. 1100 ಮಾಡಿಬಿಡಿ.
ತುಂಬ 100 ರೂಪಾಯಿ ಬಂದ ನೋಡು. $97, $98, $99. ಏನ ಹಾಂ ಹಾಂ. $1,100 ಗೈಸ್. ಅದಕ್ಕೆ ಹೇಳಿದ್ದು ಫೋನ್ ಬೇರೆ ಇಲ್ಲ ಇವಾಗ. ಟೂ 2% ಐತೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದೆ ಎಲ್ಲರೂ ಊಟ ಇದ್ದರೆ ಹಾಕೊಂಬಿಡೋಣ. ಗ್ಲೌಸ್ ಬೇಡ ಗೈಸ್. ಮುಂದೆ ಎಲ್ಲರೂ ಊಟಕ್ಕೆ ಇಲ್ಲ ಪಿಸ್ಟಪ್ಪ ಹಾಕೊಂಬಿಡೋಣ ನೀರಿ. ಗ್ಲೌಸ್ ಬೇಡ, ಮತ್ತೆ ಹಾಕೊಂಡು ಬಿಚ್ಚೋದೇನಕ್ಕೆ. ಫೈನಲಿ ಗಾಯ್ಸ್, ಹೊಟ್ಟೆ ತುಂಬಿಡ್ತಾ 450 ಕಿಲೋಮೀಟರ್ಸ್ ಹೊಡೆದಿದ್ದೀನಿ. ಓಕೆ, ಫುಲ್ ವೈಬ್ರೇಷನು. 450 ಕಿಲೋಮೀಟರ್ಸು ಏನೋ ಬಂದಿರೋದು. ಇದೇನು ಚಾರ್ಜ್ ಆಗ್ತಾಯಿಲ್ಲ. ಇಲ್ಲೆಲ್ಲ ಊಟ ಸಿಗುತ್ತೆ ನೋಡ್ಬಿಡೋಣ. ಅಂದರೆ ಮತ್ತೆ ಅದೇ ಊಟ ಇಲ್ಲ. ಕ್ಯಾಶು ನೋಡಿ, ಕ್ಯಾಶ್ ಹೆಂಗೆ ಯೂಸ್ ಆಯ್ತು ಇವಾಗ. ಫೋನಲ್ಲಿ ಚಾರ್ಜ್ ಇಲ್ಲ, ಸೊ ಹಿಂಗಿದ್ದಾಗ ಕ್ಯಾಶ್ ಯೂಸ್ ಆಗುತ್ತೆ. ಫೋನ್ ಸ್ವಿಚ್ ಆಫು. ನನ್ನ ಹತ್ರ 2 ಫೋನ್ ಇದ್ದಿದ್ರೆ ಒಂದ್ರಲ್ಲಿ ಮ್ಯಾಪ್ ಹಾಕ್ಕೊಂಡು ಇನ್ನೊಂದರಲ್ಲಿ ಇದು ಮಾಡ್ಬೋದಾಗಿತ್ತು. ಅದು ಪೇಮೆಂಟ್ ಎಲ್ಲ ಮಾಡ್ಬೋದಾಗಿತ್ತು. ಬಟ್ ಅದು ವರ್ಕ್ ಆಗ್ತಾಯಿಲ್ವಲ್ಲ. ಇದರಿಂದ ಇದು ಈ ಕಾಲಕ್ಕಾಗಲ್ಲ ಗೈಸ್. ಎಲ್ಲರೂ ಫಸ್ಟು ನಿಲ್ಲಿಸ್ಬೇಕು. ಸ್ಟಾಪೇನೆ ಒಂದು ಅರ್ಧ ಗಂಟೆ ತಗೊಂಬಿಡೋಣ, ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಊಟ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು.
ರಾಮೇಶ್ವರಂ ಸಿಕ್ತು ಗುರು. ಒಂದು ಸ್ವಲ್ಪ ತಿಂಡಿ ಹಾಕೊಳ್ಳೋಣ, ಅಲ್ಲೇನಾದ್ರು ಚಾರ್ಜ್ ಹಾಕ್ಬೋದು ಅಂದರೆ ಒಂದು ಸ್ವಲ್ಪ ಕೊಡೋಣ. ಚಾರ್ಜ್ ಆದಮೇಲೆ ಸಿಗೋಣ ಗೈಸ್ ಮತ್ತೆ.